ಕ್ರೈಸ್ತ ಸಂಸ್ಥೆಯಿಂದ ತಾಲೂಕಾ ಮಟ್ಟದ ಪಾಲುದಾರರ ಎರಡನೇ ಹಂತದ ತರಬೇತಿ. ಕ್ರೈಸ್ತ ಸಂಸ್ಥೆ ವತಿಯಿಂದ ಎರಡನೇ ಹಂತದ ತಾಲೂಕು ಮಟ್ಟದ ಪಾಲುದಾರರ ತರಬೇತಿ ಕಾರ್ಯಕ್ರಮವು ಕಾಳಗಿ ಪ್ರವಾಸಿ ಮಂದಿರದಲ್ಲಿ ಜರುಗಿತು. ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಕಾಳಗಿ ವೈದ್ಯಾಧಿಕಾರಿ ಡಾಕ್ಟರ್ ಅಂಬರೀಶ್ ಅವರು ನವಜಾತ ಶಿಶುಗಳ ಆರೈಕೆ ಕುರಿತು ಮಾತನಾಡಿದರು. ಹುಟ್ಟಿದ ತಕ್ಷಣ ತಾಯಿಯ ಎದೆ ಹಾಲು ನೀಡುವ ಮಹತ್ವ, 6 ತಿಂಗಳವರೆಗೂ ಕೇವಲ ತಾಯಿಯ ಎದೆ ಹಾಲಿನ ಪೋಷಣೆಯ ಅಗತ್ಯತೆ ಹಾಗೂ ಸ್ವಚ್ಛತೆ ಮತ್ತು ನಿಯಮಿತ ರೋಗ ನಿರೋಧಕ ಲಸಿಕೆಗಳ ಬಗ್ಗೆ ತಿಳಿಸಿದರು. ಮತ್ತೆ ಕ್ಲೀನ್ ಆಗಿ ಸ್ನಾನ ಮಾಡಾಗ ಮತ್ತೆ ಇನ್ಬಿಟ್ವೀನ್ ಇಲ್ಲಿ ತೊಳ್ಕೊಬೇಕು, ಕ್ಲೀನ್ ಇಟ್ಕೋಬೇಕು, ಕೈ ಸ್ವಚ್ಛ ಇರಬೇಕು, ಬಟ್ಟೆಗಳು ಸ್ವಚ್ಛ ಇರಬೇಕು. ಇದು ಬಾಣತನ ಅಂದ್ರೆ ನಮ್ಮಲ್ಲಿ ಡೆಲಿವರಿ ಕರ್ಕೊಂಡ್ಬಂದಿರ್ತಾರೆ, ಬಟ್ಟೆ ಕೊಡ್ರಿ ಅಂದ್ರೆ ಭಾಳ ಬೆಲೆ ಕೇಳಿಸಿ ಬಟ್ಟೆ ಕೊಡ್ತಾರೆ. ಸೊ ಹೈಜೀನೇ ಇರಲ್ಲ. ಈ ಬಡತನ ಶ್ರೀಮಂತಿಕೆ ಅನ್ನೋದು ಅದು ಡಿಫ್ರೆಂಟ್. ಬಟ್ ಸ್ವಚ್ಛತೆಗೆ ಏನು ಬಡತನ ಶ್ರೀಮಂತಿಕೆ ಬೇಕಾಗಿಲ್ಲ. ಈಗ 5 ರೂಪಾಯಿ ಸಾಬೂನು ತಗೊಂಡು ಮೈ ತೊಗೊಂಡ್ರೆ ಏನು ಬಡತನ ಶ್ರೀಮಂತಿಕೆ. ನಾವು ನಮ್ಮ ಬಟ್ಟೆನೂ ಕ್ಲೀನಾಗಿ ವಾಶ್ ಮಾಡಿರಲ್ಲ. ಅವ್ರ ಬಟ್ಟೆ ತೆಗೆದ್ರೆ ನಮಗೆ ಬೇಜಾರಾಗುತ್ತೆ. ಅದು ನೆನ್ಸಿದ್ರು ಕೂತ್ಕೊಂಡ ಆ ಥರ ಹೈಜೀನ್ ಮೇಂಟೈನ್ ಮಾಡಲ್ಲ. ನಮ್ಮ ದವಾಖಾನೆಗೆ ಏನು ಕೊಟ್ಟು ಅಂದ್ರೆ ಅದನ್ನ ಇಷ್ಟು ಹೊಲಸು ಮಾಡಿರ್ತಾರೆ. ಯಾರ ಮಾತ್ರ ನಮ್ಗೆ ಬೈದು ಹೋಗ್ತಾರೆ, ಏನು ಸ್ವಚ್ಛ ಇಡಕ್ಕಾಗಲ್ಲ. ಇದೇ ಬೆಡ್ ಮೇಲೆ ಮಕ್ಕಳ್ತಾರೆ, ಇದೇ ಬೆಡ್ ಮೇಲೆ ಉಣ್ತಾರೆ, ಇಲ್ಲೇ ಮುಸ್ಲಿ ಬೀಳ್ತದೆ, ಅದನ್ನ ಸ್ವಚ್ಛನೇ ಮಾಡಲ್ಲ. ಮತ್ತೆ ಬಹಳಷ್ಟು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಗ್ರೇಡ್ 2 ರಾಜೇಶ್ವರಿ ಉದ್ಘಾಟಕರಾಗಿ ಉಪಸ್ಥಿತರಿದ್ದರು. ಕಾಳಗಿ ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಹಾಗೂ ಶ್ರೀಶೈಲ ಕ್ರೈಸ್ತ ಸಂಸ್ಥೆಯ ಸಿಬ್ಬಂದಿಗಳಾದ ಶ್ವೇತಾ ಪೂಜಾರ್, ಶಿಲ್ಪಾ ನರಸಿಂಹರಾವ್, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಪಾಲಕರು, ಗ್ರಾಮದ ಪಂಚಾಯತ್ ಸದಸ್ಯರು ಹಾಗೂ ಶಾಲಾ ಎಸ್ಡಿಎಂಸಿ ಸದಸ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹನುಮಂತ್ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.